ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಮಾಚಾರಿಗೆ ತನ್ನ ತಮ್ಮ ಕಿಟ್ಟಿನ ಸಾಯಿಸಿದ್ದು ರುಕು ಅನ್ನೋ ಸತ್ಯ ಗೊತ್ತಾಗಿದೆ. ಮಾನ್ಯತಾ ಮನೆಗೆ ಎಂಟ್ರಿ ಕೊಟ್ಟಿದ್ದ ಎಲ್ರಿಗೂ ಕೂಡ ಬಗ್ ಶಾಕ್ ಕೊಡ್ತಿದ್ದಾರೆ. ಅಲ್ಲೇ ಕಿಟ್ಟಿ ಆಗಿ ಎಂಟ್ರಿ ಕೊಟ್ಟಂತ ರಾಮಾಚಾರಿನ ನೋಡಿ ಎಲ್ಲರೂ ಕೂಡ ಒಂದು ಕ್ಷಣಕ್ಕೆ ನಡುಕಿ ಹೋಗ್ತಿದ್ದಾರೆ. ಹಾಗಿದ್ರೆ ಎಲ್ರಿಗೂ ಕೂಡ ಖಡಕ್ ಪಾಠ ಕಲಿಸಿದ್ರ ರಾಮಾಚಾರಿ ಕಿಟ್ಟಿಯಾಗಿ ಏನಾಯಿತು ಏನು ಕತೆ ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲೇ ನಿಜವಾಗ್ಲೂ ಕೂಡ ರಾಮಾಚಾರಿ ಬದುಕಿರೋ ವಿಷಯ ಮುರಾರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಚಾರು ಮಾತ್ರ ತನ್ನ ಗಂಡ ಬದುಕಿದ್ದಾನೆ ಅಂತಾನೆ ಅಂದ್ಕೊಂಡಿದ್ದಾಳೆ. ಅದೇ ಕಾರಣಕ್ಕೆ ಅತ್ತೆ ಹೋಗಿ ರಾಮಾಚಾರಿ ಫೋಟೋಗೆ ಹಾರ ಹಾಕಿ ಪೂಜೆ ಮಾಡೋಕ್ಕೆ ದೀಪ ಹಚ್ಚೋಕ್ಕೆ ಹೋದಾಗ ಚಾರು ಅದನ್ನೆಲ್ಲವನ್ನ ಕೂಡ ಬಿಸಾಡ್ಬಿಟ್ಲು. ಬಟ್ ರಾಮಾಚಾರಿನೇ ಹೋಗಿ ಫೋಟೋಗೆ ಹಾರ ಹಾಕಿದ್ರು, ದೀಪ ಹಚ್ಚಿದ್ರು. ಬಟ್ ಇಲ್ಲಿ ರಾಮಾಚಾರಿ ಸತ್ತಿಲ್ಲ, ನನ್ನ ಸುತ್ತಮುತ್ತಾನೆ ಇದ್ದಾನೆ ಅನ್ನಿಸ್ತಿದೆ, ನನ್ನ ರಾಮಾಚಾರಿ ಬದುಕಿದ್ದಾನೆ, ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಚಾರು ಹೇಳ್ತಿದ್ದಾಳೆ. ಇಲ್ಲಿರೋ ಚಾರುವಿನ ನೋಡಿ ನಿಜವಾಗ್ಲೂ ರಾಮಾಚಾರಿಗೆ ಸಂಕಟ ಆಗ್ತದೆ, ಬಟ್ ಹೇಳ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಈ ಕಡೆ ನಾಣಾಚಾರಿಗಳು ದಯವಿಟ್ಟು ಮಗ ಅರ್ಥ ಮಾಡ್ಕೊಮ, ನಿಜವಾಗ್ಲೂ ನಾವೇ ನಮ್ಮ ರಾಮಾಚಾರಿನ ಕೈಯಾರೆ ಎಲ್ಲ ರೀತಿ ಶಾಸ್ತ್ರೋಕ್ತವಾಗಿ ನಾವು ಮಣ್ಣು ಮಾಡಿದ್ದೀವಿ, ಅವನಿಗೆ ಚಿತೆಗೆ ಬೆಂಕಿ ಇಟ್ಟಿದ್ದೀವಿ, ಎಲ್ಲ ರೀತಿ ಶಾಸ್ತ್ರಗಳು ಕೂಡ ನಡೆದಿದೆ, ಎಲ್ಲವೂ ಕೂಡ ಸಂಸ್ಕಾರ ಆಗಿದೆ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಂಬ್ಕೊಂಡು ಮುಂದೆನೇ ಎಲ್ಲ ನಡೆದಿರ್ಬೇಕಿದ್ರೆ ಈ ರೀತಿ ರಾಮಾಚಾರಿ ಬದುಕಿದ್ದಾನೆ ಅಂತ ಹೇಳಿ ಯಾಕೆ ಈ ರೀತಿ ಆಡ್ತಾ ಇದೆಯಾ? ದಯವಿಟ್ಟು ಅರ್ಥ ಮಾಡ್ಕೋ, ರಾಮಾಚಾರಿ ಇಲ್ಲದ ಸತ್ಯವನ್ನು ಅರ್ಗಿಸ್ಕೊ, ನಂತರ ರಾಮಾಚಾರಿ ಇಲ್ಲದ ಬದುಕಲ್ಲಿ ನೀನು ಬದುಕೋದಕ್ಕೆ ಕಲಿ ಅಂತ ಹೇಳಿ ನಾಣಾಚಾರಿಗಳು ಹೇಳ್ತಿದ್ದಾರೆ. ಈ ಕಡೆ ಚಾರುಗೆ ಏನು ಮಾಡಬೇಕು ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ತಲೆ ಚಚ್ಕೋತಿದ್ದಾಳೆ. ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ, ಏನು ಮಾಡಲಿ ನಾನು? ನನ್ನ ರಾಮಾಚಾರಿ ನನ್ನ ಸುತ್ತಮುತ್ತನೇ ಓಡಾಡ್ತಾನೆ ಅಂತ ಅನ್ನಿಸ್ತದೆ. ದೇವ್ರೆ ನೀನು ಹೇಗೆ ಯಾರ ಕಣ್ಣ ಕಾಣಿಸೋದಿಲ್ವೋ, ಆದರೂ ಕೂಡ ನಿನ್ನ ಇರುವಿಕೆ ಸತ್ಯ ಇದೆಯೋ ಅದೇ ರೀತಿಯಾಗಿ ನನ್ನ ರಾಮಾಚಾರಿ ಕೂಡ ಬದುಕಿದ್ದಾನೆ ಅಂತ ನಂಗೆ ಅನ್ನಿಸ್ತದೆ. ಅವರು ಕೂಡ ಕಾಣಿಸ್ದೇ ಇರಬಹುದು, ಬಟ್ ಕಾಣಿಸ್ದೇ ಇದ್ರು ಅವ್ನು ಸತ್ತಿಲ್ಲ ಅಂತ ಯಾಕೆ ಹೇಳಬೇಕು? ಖಂಡಿತ ನನ್ನ ರಾಮಾಚಾರಿ ಬದುಕಿದ್ದಾನೆ, ಅವನ ಇರುವಿಕೆ ಕೂಡ ಇದೆ ಅಂತ ಹೇಳಿ ಚಾರು ಹೇಳ್ಕೊತಿದ್ದಾಳೆ. ಇದರ ನಡುವೆ ಇಲ್ಲಿ ರುಕು ಮಾನ್ಯತಾ ಮನೆಗೆ ಹೋಗಿದ್ದಾರೆ. ಮಾನ್ಯತಾ ಮನೆಗೆ ಹೋಗಿದೆ. ನನಗಂತೂ ಆ ಮನೇಲಿ ಸ್ವಲ್ಪ ಹೊತ್ತು ಕೂಡ ಇರೋಕ್ಕಾಗಲೇ ಇಲ್ಲ. ಯಪ್ಪ ಯಾವಾಗ ಬಂದ್ಬಿಡೋಣ ಅಂತ ಅನ್ನಿಸ್ತಿತ್ತು. ಬರೀ ಗೋಳಾಟ, ಚೀರಾಟ, ಕಣ್ಣೀರು, ನಿಜವಾಗ್ಲೂ ಅದನ್ನೆಲ್ಲನೂ ಕೂಡ ನೋಡೋಕ್ಕೆ ಆಗಲಿಲ್ಲ. ಅದರಲ್ಲೂ ಆ ಚಾರು ಅಳ್ತಿರೋದು ನೋಡಿದ್ರಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಅದಕ್ಕೆ ಇದ್ದ ಸ್ವಲ್ಪ ದಿನ ಅವಳು ಕಣ್ಣೀರು ನೋಡಬೇಕು ಅಂತ. ಆದರೂ ಕೂಡ ರಾಮಾಚಾರಿ ಬದುಕಿದ್ದಾನೆ, ಇಲ್ಲೆಲ್ಲೂ ಇದ್ದಾನೆ ಅಂತ ಅನ್ನೋದೇ ಆಗೋಗಿದೆ. ಆದರೂ ಕೂಡ ದಿನೇ ಲೈಟಾಗಿ ಒಪ್ಕೋತಿದ್ದಾಳೆ ರಾಮಾಚಾರಿ ಇಲ್ಲ ಅನ್ನೋ ಸತ್ಯವನ್ನು. ಹೀಗೆ ದಿನೇ ಕಳೀತಾ ರಾಮಾಚಾರಿಯನ್ನು ಆಕೆ ಸಂಪೂರ್ಣವಾಗಿ ಮರೀತಾಳೆ ಅಂತ ಹೇಳ್ತಿದ್ದಾರೆ. ಮಾನ್ಯತಾ ಕೂಡ ಅದೇ ಬೇಕಾಗಿದೆ. ಆಕೆ ರಾಮಾಚಾರಿಯನ್ನು ಮರೀಬೇಕು, ಚಾರು ತನ್ನ ಮನೆಗೆ ಬರಬೇಕು ಅನ್ನೋದು. ಇದೆಲ್ಲದರ ನಡುವೆ ನವದೀಪ್ ಸಕ್ಸೇನಾ ಜೈಶಂಕರ ಬಳಿಗೆ ಹೋಗಿದ್ದೆ. ಆ ಒಂದು ಆಸ್ತಿಯ ಪೇಪರ್ಗೆ ಸೈನ್ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಹಾಕಿಸ್ಕೊಳ್ಳೋದಕ್ಕೆ. ಬಟ್ ಯಾವುದೇ ಕಾರಣಕ್ಕೂ ಜೈಶಂಕರ್ ಸೈನ್ ಹಾಕ್ತಿಲ್ಲ. ಅವ್ರ ಕಡೆಯವ್ರನ್ನ ಬಿಟ್ಟು ಓಡ್ದು ಬಡ್ದು ಮಾಡಿದ್ರು ಕೂಡ ಜೈಶಂಕರ್ ಸೈನನ್ನು ಹಾಕ್ತಿಲ್ಲ. ಇನ್ನೇನು ಅವ್ರ ಕಥೆನೇ ಮುಗಿಸ್ಬಿಡ್ಬೇಕು ಅಷ್ಟರ ಮಟ್ಟಿಗೆ ಹೊಡೆದು ಬಡ್ದು ಮಾಡ್ತಿದ್ದಾರೆ ಜೈಶಂಕರ್ಗೆ. ಆದರೂ ಕೂಡ ಜೈಶಂಕರ್ ಯಾವುದೇ ಕಾರಣಕ್ಕೂ ನಾನು ಸಿಗ್ನೇಚರ್ ಹಾಕೋದಿಲ್ಲ ಅಂತಿದ್ದಾರೆ. ಇದೇ ತಬ್ಲೆನೋವು ಆಗ್ಬಿಟ್ಟಿದೆ ನವದೀಪ್ಗೆ. ಅದಕ್ಕೆ ಅಸಿಸ್ಟೆಂಟ್ ಕೂಡ ಏನಿದು ಸರ್ ನೀವು ರಾಮಾಚಾರಿನ ಮುಗಿಸಿದ್ದು, ಮಾನ್ಯತಾ ಮೇಡಮ್ಗೆ ಹೆಲ್ಪ್ ಮಾಡಿದ್ದು ಎಲ್ಲ ಕೂಡ ಆಸ್ತಿಗೋಸ್ಕರ ಅಲ್ವಾ? ಇವತ್ತು ಆಸ್ತಿನೇ ನಿಮಗೆ ಕೈಗೆ ಸಿಗ್ತಿಲ್ವಲ್ಲ, ಜೈಶಂಕರ್ ಸೈನ್ಯ ಹಾಕ್ತಿಲ್ವಲ್ಲ, ಏನು ಮಾಡ್ತೀರಾ? ಯಾವ ರೀತಿ ನಿರ್ಧಾರ ತಗೋತೀರಾ ಅಂತಿದ್ರೆ ಇನ್ನೇನು ಮಾಡೋದು? ನಮಗೆ ಸೈನ್ ಹಾಕಿಸ್ಕೊಡ್ಲೇಬೇಕು, ಮಾನ್ಯತಾದೇ ಕೆಲಸ ಅದು. ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಅಂದಮೇಲೆ ಅವರು ನನಗೆ ಹೆಲ್ಪ್ ಮಾಡಲೇಬೇಕಾಗತ್ತೆ ಅಂತ ಹೇಳಿ ನವದೀಪ್ ಮಾನ್ಯತಾ ಮನೆಗೆ ಹೋಗ್ತಿದ್ದಾರೆ. ಈ ಕಡೆ ಚಾರು ನಿಜವಾಗ್ಲೂ ಗೊಂದಲಕ್ಕೀಡಾಗೋದ್ರ ಜೊತೆಗೆ ಕುಸ್ತು ಹೋಗ್ತಿದ್ದಾರೆ. ಆ ಕಡೆ ರಾಮಾಚಾರಿ ಸತ್ತಿದ್ದಾನೆ, ಆದರೂ ನನ್ನ ರಾಮಾಚಾರಿ ಬದುಕಿದ್ದಾನೆ ಅನ್ನೋ ಭಾವ ಚಾರುಗೆ. ಜೊತೆಗೆ ರಾಮಾಚಾರಿ ಇನ್ನಿಲ್ಲದ ಬದುಕು ತನಗೆ ಬೇಡ, ನಾನು ನನ್ನ ಮಗು ಅವನಿಲ್ಲದ ಪ್ರಪಂಚದಲ್ಲಿ ಬದುಕೋದೇ ಇಲ್ಲ, ಅವನೇ ನಮ್ಮ ಪ್ರಪಂಚ ಅಂತ ಹೇಳಿ ಚಾರು ನಿರ್ಧಾರ ಮಾಡ್ತಾಳೆ. ಅದೇ ಕಾರಣಕ್ಕೋಸ್ಕರನೇ ನಾವು ರಾಮಾಚಾರಿ ಹತ್ರನೇ ಹೋಗ್ಬಿಡ್ತೀವಿ ಅಂತ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಇಲ್ಲಿ ಹೊರಗಡೆ ಬರ್ತಾಳೆ. ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಕಳ್ಕೋಬೇಕು ಅಂತ ತೀರ್ಮಾನವನ್ನು ಮಾಡ್ಕೋತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮುರಾರಿ ಬರ್ತಾರೆ. ಇನ್ನೇನು ಚಾರು ಬೀಳ್ಬೇಕು ಅನ್ನೋಷ್ಟರಲ್ಲಿ ಚಾರುಳನ್ನು ಕಾಪಾಡ್ತಾರೆ. ಅದಕ್ಕೆ ಏನು ಮಾಡ್ತಿದ್ರ
ಯಾಕಿಂತ ನಿರ್ಧಾರಕ್ಕೆ ಬಂದಿದ್ರೆ ಅಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಮುರಾರಿ ದಯವಿಟ್ಟು ಅರ್ಥ ಮಾಡ್ಕೊ. ನನ್ನ ರಾಮಾಚಾರಿ ಇಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರ್ಬೇಕು? ನನ್ನ ರಾಮಾಚಾರಿನೇ ನನ್ನ ಪ್ರಪಂಚ, ನನ್ನ ರಾಮಾಚಾರಿನೇ ನನ್ನ ಜೀವ ಪ್ರಾಣ ಆಗಿದ್ರು. ನನ್ನ ಪ್ರಾಣನೇ ನನ್ನ ಜೀವನೇ ನನ್ನ ಜೊತೆ ಇಲ್ಲ ಅಂದಮೇಲೆ, ನನ್ನ ಉಸಿರೇ ನನ್ನ ಜೊತೆ ಇಲ್ಲ ಅಂದಮೇಲೆ ಬದುಕೋದ್ರಲ್ಲಿ ಏನು ಅರ್ಥ ಇದೆ? ಇಲ್ಲ ನಾನು ತೀರು ಹೋಗ್ಬಿಡ್ತೀನಿ. ನಾನು ನನ್ನ ಮಗು ರಾಮಾಚಾರಿ ಇಲ್ಲದ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದಾಗ ನೀವು ಸಾಯಬಾರ್ದು, ಯಾಕಂದರೆ ರಾಮಾಚಾರಿನೇ ಸತ್ತಿಲ್ಲ, ರಾಮಾಚಾರಿ ಬದುಕಿದ್ದಾನೆ ಅಂತ ಮುರಾರಿ ಸತ್ಯವನ್ನ ಹೇಳ್ತಾರೆ. ಈ ಒಂದು ಸತ್ಯ ನಿಜವಾಗ್ಲೂ ಆಘಾತ ತರಿಸುತ್ತೆ ಚಾರುಗೆ. ಒಂದು ಕ್ಷಣ ಏನು ಮಾತಾಡ್ತಿದ್ಯಾ ಮುರಾರಿ ನೀನು? ರಾಮಾಚಾರಿ ಬದುಕಿದಾನ ಅಂತ ಹೇಳಿದಾಗ ಹೌದು ರಾಮಾಚಾರಿ ಬದುಕಿದ್ದಾನೆ, ನಮ್ಮ ಮನೆ ಕಿಟ್ಟಿಯಾಗಿ ಬಂದಿದ್ದಾನಲ್ವ, ಅದು ಕಿಟ್ಟಿ ಅಲ್ಲ ರಾಮಾಚಾರಿ. ನಿಜವಾಗ್ಲೂ ಸತ್ತು ಹೋಗಿದ್ದು ರಾಮಾಚಾರಿ ಅಲ್ಲ, ಕಿಟ್ಟಿ ಅಂತ ಹೇಳಿದಾಗ ನಿಜವಾಗ್ಲೂ ಚಾರುಗೆ ಶಾಕ್ ಆಗುತ್ತೆ. ತಕ್ಷಣ ರಾಮಾಚಾರಿ ಅಂತ ಮನೆಯೆಲ್ಲ ಹುಡ್ಕೊಂಡು ಬರ್ತದಾಳೆ. ಕೊನೆಗೂ ಹೊರಗಡೆ ಇರ್ತಾರೆ ರಾಮಾಚಾರಿ. ಹೊರಗಡೆ ಬಂದಿದ್ದ ತನ್ನ ಗಂಡ ರಾಮಾಚಾರಿಯನ್ನು ಅಪ್ಕೋತಾರೆ. ಈ ಕಡೆ ಮುರಾರಿನ ಏನು ಮುರಾರಿ ನಿನ್ಗಷ್ಟು ಹೇಳಿದೆ ಅಲ್ವಾ ಬೇಡ ಹೇಳ್ಬೇಡ ಅಂತ, ಆದರೂ ಕೂಡ ಯಾಕೆ ಹೇಳಿದೆ ಅಂದಾಗ ಯಾಕೆ ಹೇಳಿದೆ ಅಂದರೆ ಚಾರು ಅದಕ್ಕೆ ಇನ್ನಷ್ಟು ಹೊತ್ತಿಗೆ ಸತ್ತು ಹೋಗಿರ್ತಿದ್ರು. ಯಾಕಂದರೆ ಅವರು ಸಾಯೋಕೆ ನಿರ್ಧಾರ ಮಾಡಿದರು, ಅದೇ ಕಾರಣಕ್ಕೆ ಅವ್ರನ್ನ ಬದುಕಿಸ್ಕೋಬೇಕಾಯ್ತು, ಅದಕ್ಕೆ ಸತ್ಯ ಹೇಳಿಬಿಟ್ಟೆ ಅಂತ ಹೇಳ್ತಾರೆ ಮುರಾರಿ. ಇದೇನಿದು ರಾಮಾಚಾರಿ, ಯಾಕೆ ಈ ರೀತಿ, ಏನಾಯಿತು ಕಿಟ್ಟಿಗೆ ಅಂತ ಹೇಳಿದಾಗ ನಿಜವಾಗ್ಲೂ ಅಲ್ಲಿ ನಮ್ಮ ಜೊತೆ ಇದ್ರಲ್ವ ಲೇಡಿ, ಅವರೆಲ್ಲ ನಮ್ಮನ್ನು ಕೆಡ್ಡ ತೋಡಿ ನವದೀಪ್ ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿದ್ದು. ಅಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಯಿತು. ಆ ಟೈಮಲ್ಲಿ ನಾನು ಅಲ್ಲಿಂದ ಎಸ್ಕೇಪ್ ಆದೆ. ಬಟ್ ನನ್ನನ್ನು ಹುಡ್ಕೊಂಡು ಅಲ್ಲಿ ಕಿಟ್ಟಿ ಬಂದಿದ್ದ. ಕಿಟ್ಟಿಗೆ ವಿಷಯ ಗೊತ್ತಾಗಿತ್ತು ನನಗೆ ಅಪಾಯ ಇದೆ ಅಂತ, ಹಾಗಾಗಿ ನನ್ನ ಕಾಪಾಡೋಕೆ ಅಂತ ಬಂದ. ಆದರೆ ನನಗೋಸ್ಕರ ಅವನು ಪ್ರಾಣ ಬಿಟ್ಟ ಅಂತ ಹೇಳಿದಾಗ ನಿಜವಾಗ್ಲೂ ಈ ರೀತಿ ಆಗಬಾರ್ದಿತ್ತು, ಕಿಟ್ಟಿ ಸಾವಾಗಬಾರ್ದಿತ್ತು ಅಂತ ಹೇಳಿ ಚಾರು ಸಂಕಟ ಪಡ್ತಾರೆ. ಯಾರು ಈ ರೀತಿ ಎಲ್ಲ ಮಾಡಿದ್ದು ಅಂತ ಕೇಳ್ತಿದ್ರೆ ನಾವು ಕೂಡ ಅದಕ್ಕೋಸ್ಕರನೇ ಅಲ್ವಾ ಇಷ್ಟೆಲ್ಲ ನಾಟಕ ಮಾಡ್ತಿರೋದು, ಅದು ಬೇರೆ ಯಾರು ಅಲ್ಲ ನಿಮ್ಮಮ್ಮ ಮಾನ್ಯತಾ ಅಂತ ಹೇಳ್ತಾರೆ ರಾಮಾಚಾರಿ. ಖಂಡಿತ ಅವರನ್ನು ಸುಮ್ಮನೆ ಬಿಡೋದು ಬೇಡ, ನಡಿ ರಾಮಾಚಾರಿ ಅಂದಾಗ ಇಲ್ಲ, ಅಧರ್ಮವನ್ನು ಅಧರ್ಮದಿಂದಾನೇ ಗೆಲ್ಲಬೇಕು ಅಂತಾರೆ. ಅವ್ರದ್ದೇ ದಾರಿಲಿ ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ತಮ್ಮನ ಸಾವಿಗೆ ಕಾರಣ ಅದವ್ರು ಯಾರನ್ನ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಕಿಟ್ಟಿ ಹೇಳ್ತಾರೆ. ಅದ ಕಡೆ ಮಾನ್ಯತಾ ಮನೆಗೆ ನವದೀಪ್ ಹೋಗಿದ್ದಾರೆ. ನವದೀಪ್ ಹೋಗಿದ್ದೆ, ನಿಮ್ಮ ಗಂಡ ನನಗೆ ಸೈನ್ ಹಾಕ್ತಿಲ್ಲ, ನೀವೇನಾದರೂ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೀವು ಅಂದ್ಕೊಂಡಾಗ ನಾನು ನಿಮಗೋಸ್ಕರ ರಾಮಾಚಾರಿನ ಸಾಯಿಸಿದ್ದೀನಿ, ಆಮೇಲೆ ನೀವೇ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಿಟ್ಟಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಕಿಟ್ಟಿ ಎಂಟ್ರಿ ಕೊಡ್ತಿದ್ದಾಗೆ ಒಂದು ಕ್ಷಣಕ್ಕೆ ಇಲ್ಲಿ ರುಕ್ಕು ಹೋಗಿ ಅವಸ್ಕೋತಾರೆ. ನವದೀಪ್ ಮತ್ತು ಮಾನ್ಯತಾ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಆದರೆ ಕಿಟ್ಟಿ ಬಂದಿದ್ದೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ರಾಮಾಚಾರಿಯನ್ನು ಸಾಯಿಸಿದ್ದಕ್ಕೆ. ನನಗೂ ಕೂಡ ತುಂಬ ದಿನದಿಂದ ಅವನನ್ನು ಸಾಯಿಸಬೇಕು ಅನ್ನೋದಿತ್ತು, ಬಟ್ ನನ್ನಿಂದ ಆಗಿರಲಿಲ್ಲ. ಬಟ್ ನೀವು ಸಾಯಿಸಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯಿತು ಅಂತಾರೆ. ನಿಮ್ಗೆ ಯಾಕೆ ಸಾಯಿಸಬೇಕು ಅಂತ ಅನ್ನಿಸಿತ್ತು ಅಂತ ಜಿಕೆ ಕೇಳೋದಕ್ಕೆ ಯಾಕೆ ಅಂದರೆ ಆ ಮನೇಲಿ ನನಗೆ ಬೆಲೆನೇ ಇಲ್ಲ, ಎಲ್ಲದಕ್ಕೂ ರಾಮಾಚಾರಿ ಅಗ್ರಹಾರದಲ್ಲಿ ಅವನಿಗೆ ಬೆಲೆ, ಅದನ್ನು ನನ್ನಿಂದ ಸಹಿಸೋಕ್ಕಾಗ್ತಿರ್ಲಿಲ್ಲ. ನನಗೆ ರಾಮಾಚಾರಿನ ಮುಗಿಸ್ಬೇಕು ಅನ್ನೋದು ಯಾವತ್ತೂ ಇತ್ತು. ಈ ಒಂದು ವಿಷಯನ ನಾನು ನನ್ನ ಹೆಂಡತಿಗೂ ಕೂಡ ಹೇಳಿಲ್ಲ. ಅಂಥದ್ದಾಗೆ ಅದನ್ನು ಕೇಳಿಸ್ಕೊಂಡಂಥ ರುಕ್ಕು ಬಂದೇ ಬಿಡ್ತಾಳೆ. ಕಿಟ್ಟಿ ನಾನು ಕೂಡ ಇವ್ರ ಜೊತೆನೇ ಸೇರ್ಕೊಂಡಿರೋದು, ನಾನೇ ನಿಜವಾಗ್ಲೂ ರಾಮಾಚಾರಿಗೆ ಫಸ್ಟ್ ಚುಚ್ಚಿದ್ದು ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ರಾಮಾಚಾರಿಗೆ ಶಾಕ್ ಆಗುತ್ತೆ. ತನ್ನ ತಮ್ಮನ ಸಾವಿಗೆ ಸ್ವತಃ ಹೆಂಡತಿನೇ ಕಾರಣ ಆಗ್ಬಿಟ್ಟಿದ್ದಾಳ ಅಂತ. ಹಾಗಿದ್ರೆ ಇವ್ರಿಗೆಲ್ಲರನ್ನು ಕೂಡ ಒಂದೇ ಬಾರಿ ಮಟ್ಟ ಹಾಕೋದಕ್ಕೆ ಸಿದ್ಧವಾಗ್ತಾನ ರಾಮಾಚಾರಿ. ಎಲ್ಲರೂ ಕೂಡ ಒಟ್ಟಿಗೆ ಜೈಲಿಗೆ ದಬ್ತಾನ ರಾಮಾಚಾರಿ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ